ಭಾರಿ ಸ್ಥಿತ್ಯಂತರಗಳಿಗೆ ಕಾರಣ ಆಗಿತ್ತು ಮಹಾರಾಷ್ಟ್ರದ ರಾಜಕಾರಣ. ಇನ್ನು ಉದ್ಧವ್ ಠಾಕ್ರೆಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ಮತ್ತೆ ಎನ್ಡಿಎ ಮೈತ್ರಿಕೂಟಕ್ಕೆ ವಾಪಸ್ ಆಗ್ತಾರಾ ಉದ್ಧವ್ ಠಾಕ್ರೆ? ಈ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ನೋಡಿ, INDIA ಸಭೆಗೆ ಉದ್ಧವ್ ಠಾಕ್ರೆ ಗೈರಾಗ್ತಾ ಇದ್ದಾರೆ. ಎನ್ಡಿಎ ಮೈತ್ರಿಕೂಟಕ್ಕೆ ಹಾಗಾದ್ರೆ ಉದ್ಧವ್ ವಾಪಸ್ ಆಗುವಂತಹ ವದಂತಿ ಈಗ ಹಬ್ತಾ ಇದೆ. ಏಕನಾಥ್ ಶಿಂದೆ ಅವರ ಶಿವಸೇನೆ ಜೊತೆಗೆ ಸಂಪರ್ಕವನ್ನ ಉದ್ಧವ್ ಠಾಕ್ರೆ ಸಾಧಿಸಿದ್ದಾರಂತೆ. ವಾಪಸಿ ಬಗ್ಗೆ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಇವರ ಪಕ್ಷ ಹೋಳಾಗಿತ್ತು. ಮತ್ತೆ ಎನ್ಡಿಎ ಮೈತ್ರಿಕೂಟಕ್ಕೆ ಉದ್ಧವ್ ಠಾಕ್ರೆ ವಾಪಸ್ ಆಗ್ತಾರಾ ಅಂತ. ಇನ್ನೊಂದು ಕಡೆಗೆ ಲಾಸ್ಟ್ ಟೈಮ್ ರಿಸಲ್ಟ್ ಅನ್ನ ರಿಪೀಟ್ ಮಾಡುವಲ್ಲಿ ಎನ್ಡಿಎ ಮೈತ್ರಿಕೂಟ ಕೂಡ ಮಹಾರಾಷ್ಟ್ರದಲ್ಲಿ ವಿಫಲವಾಗಿತ್ತು. ಇದಾದ ಬೆನ್ನಲ್ಲೇ ನಮಗೂ ಚಾನ್ಸು ಇದೆ, ಸರಿಯಾದ ಚಾನ್ಸು ಮತ್ತೆ ಮರಳಿ ಗೂಡಿಗೆ ಹೋಗೋದಕ್ಕೆ ಅಂತ ಹೇಳಿ ಉದ್ಧವ್ ಠಾಕ್ರೆ ಏನಾದರೂ ಮನಸ್ಸು ಮಾಡಿದಾರಾ? ಈ ಕಾರಣಕ್ಕೋಸ್ಕರ INDIA ಮಿತ್ರಕೂಟದ ಸಭೆಗೆ ಗೈರಾಗ್ತಾ ಇದ್ದಾರೆ ಅನ್ನೋ ಚರ್ಚೆ ಕೂಡ ಈಗ ಸದ್ಯಕ್ಕೆ ಬಹಳಷ್ಟು ಜಾರಿಯಲ್ಲಿದೆ. ಒಂದು ಕಡೆಗೆ 23 ಕ್ಷೇತ್ರವನ್ನ ಲಾಸ್ಟ್ ಟೈಮ್ ಗೆದ್ಕೊಂಡಿದ್ರು ಯಾರು, BJP ಮತ್ತು ಶಿವಸೇನೆ. ಬಟ್ ಈ ಸಲ ಆ ಥರ ಪರಿಸ್ಥಿತಿ ಇರಲಿಲ್ಲ. ಕಾರಣ ಶಿವಸೇನೆ ಪಕ್ಷ 2 ಹೋಳಾಗಿತ್ತು. ಹೀಗಾಗಿ ಭಾರಿ ಹಿನ್ನಡೆಯನ್ನ NDA ಕೂಡ ಸಾಧಿಸಿತ್ತು. ಬಟ್ ಲಾಸ್ಟ್ ಟೈಮ್ನ ರಿಸಲ್ಟ್ನ ರಿಫ್ಲೆಕ್ಷನ್ ನಮಗೆ ಕಾಣಲಿಲ್ಲ ಅನ್ನುವಂತಹ ಬೇಜಾರು ಉದ್ಧವ್ ಠಾಕ್ರೆಯ ಶಿವಸೇನೆ ಬಣಕ್ಕೂ ಕೂಡ ಇದೆ. ಮೇಲ್ನೋಟಕ್ಕೆ ಅವರು ರಾಹುಲ್ ಪ್ರಧಾನಿ ಆಗಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ಗಳನ್ನು ಈಗಾಗಲೇ ಕೊಡ್ತಾ ಇದ್ರು. ಇಂಡಿಯಾ ಮೈತ್ರಿಕೂಟದ ಸಭೆಗೆ ಅವ್ರು ಗೈರಾಗ್ತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜಕೀಯ ಸ್ಟ್ರಾಟಜಿಗಳು ಇದ್ದಾವ ಅನ್ನೋದು ಪ್ರಮುಖ ಪ್ರಶ್ನೆ. ಲಾಸ್ಟ್ ಒಂದು 2-3 ವರ್ಷಗಳಿಂದ ಅಂತೂ BJP ಜೊತೆಗಿನ ಸಂಬಂಧ ಉದ್ಧವ್ ಠಾಕ್ರೆದು ಸಂಪೂರ್ಣವಾಗಿ ಹಳಸಿ ಹೋಗಿತ್ತು. ಈಗ ಅವರಿಗೂ ಕೂಡ ಅನಿವಾರ್ಯತೆ ಇದೆ. ನಮ್ಮ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಕೂಡ ಇದಾಗಿದೆ ಅನ್ನೋ ಮನವರಿಕೆಗೇನಾದರೂ ಉದ್ಧವ್ ಠಾಕ್ರೆ ಬಣ ಬಂದಿದೆಯಾ? ಎಲ್ಲವೂ ಸಾಧ್ಯ ಇದೆ ಮಹಾರಾಷ್ಟ್ರದ ರಾಜಕಾರಣ. ಅದಕ್ಕೆ ನಾನು ಆಗಲೇ ಹೇಳಿದ್ದು ಉದ್ಧವ್ ಠಾಕ್ರೆ ಏನಾದರೂ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಂತ. ಮುಂದಿನ ದಿನಗಳಲ್ಲಿ NDA ತೆಕ್ಕೆಗೆ ಬರಲಿದ್ದಾರೆ ಅಂತ ಇನ್ಫ್ಯಾಕ್ಟ್ ಒಬ್ಬರು ಪಕ್ಷೇತರ ಶಾಸಕ ಕೂಡ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ.